ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ರೆ ಎಲ್ಲರೂ ಹೋಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ ನಾನು ಬೆಲ್ಲದ ಕೊಬ್ಬರಿ ಮಿಠಾಯಿ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ಇಲ್ಲಿ ಸಕ್ಕರೆಯನ್ನು ಬಳಸಿ ಯಾವುದೇ ರೀತಿ ಪಾಕ ತೆಗೆದೆ ಡೈರೆಕ್ಟಾಗಿ ಹೇಗೆ ಮಾಡೋದು ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಕೂಡ ಎಲ್ಲರಂತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆಲ್ಲ ಮಾಡೋಣ, ಎಷ್ಟು ಪ್ರಮಾಣದಲ್ಲಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ಆಯಿತಾ. ಮೊದಲನೇದಾಗಿ ನಾನಿಲ್ಲಿ ಈ ಒಂದು ಏನು ಕಪ್ಪು ಭಾಗ ಏನಿದೆ ಕೊಬ್ಬರಿಯಲ್ಲಿ ಅದನ್ನು ತುರಿದ್ಬಿಟ್ಟು ಕಟ್ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ತರಿಯಾಗಿರಬೇಕು, ತುಂಬ ಫೈನ್ ಪೌಡರ್ ಏನು ಮಾಡ್ಕೊಬೇಡಿ. ಹಾಗೆ ನಾನಿಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಇದೇ ಬೌಲಲ್ಲಿ ಅರ್ಧ ಬೌಲಷ್ಟು ಮೆಜರ್ಮೆಂಟನ್ನು ನಾನಿಲ್ಲಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ಅರ್ಧ ಬೌಲ್ಗಿಂತ ಇನ್ನು ಮುಕ್ಕಾಲು ಬೌಲ್ ಆದರೂ ತೊಗೊಂಡ್ರು ನಡೆಯುತ್ತೆ. ಆದರೆ ಈಕ್ವಲ್ ಸ್ವೀಟ್ ಪರ್ಫೆಕ್ಟಾಗಿ ಬರಬೇಕು ಅಂತ ಹೇಳಿದ್ರೆ ಅರ್ಧ ಬೌಲ್ ಮಾತ್ರ ತೊಗೊಳ್ಳಿ. ಹಾಗೆ ನಾನಿಲ್ಲಿ 2 ಟೀ ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ನಾನು ನಂದಿನಿ ತುಪ್ಪವನ್ನು ಬಳಸ್ತಾ ಇದ್ದೀನಿ. ಹಾಗೆ ಒಂದೇ ಒಂದು ಏಲಕ್ಕಿನ ಸಿಪ್ಪೆ ತೆಗೆದು ಕಾಳು ಮಾತ್ರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಾನಿಲ್ಲಿ ತುಪ್ಪವನ್ನು ಪ್ಲೇಟಿಗೆ ಮತ್ತು ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಫ್ರೈ ಮಾಡಲಿಕ್ಕೆ ಕೂಡ ನಾನು ಬಳಸ್ಕೊಳ್ತಾ ಇದ್ದೀನಿ ಕೊಬ್ಬರಿಯನ್ನು. ಮೊದಲನೇದಾಗಿ ನಾನಿಲ್ಲಿ ಒಂದು ಕಡಾಯನ್ನು ಇಟ್ಕೊಂಡಿದ್ದೀನಿ, ಸ್ಟವ್ ಕೂಡ ಆನ್ ಮಾಡಿದ್ದೀನಿ. ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 1 ಟೀ ಸ್ಪೂನಷ್ಟು ಸಾಕಾಗುತ್ತೆ. ಹಾಗೆ ಸ್ವಲ್ಪ ಬಿಸಿ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ಪೌಡರ್ ಮಾಡಿಟ್ಕೊಂಡಿರುವಂತಹ ಕೊಬ್ಬರಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು 1 ಅಥವಾ 2 ನಿಮಿಷಗಳ ಕಾಲ ತುಪ್ಪದಲ್ಲೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಬಿಸಿ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ಪಾಕವನ್ನು ಕೂಡ ತೆಗೆಯುವಂಥ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತೆಂಗಿನಕಾಯಿ ಉಪಯೋಗಿಸ್ತಾ ಇಲ್ಲ, ಡ್ರೈ ಕೊಬ್ಬರಿಯನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದೊಂದು 2 ನಿಮಿಷ ಫ್ರೈ ಆಗಬೇಕು. ಹಾಗೆ ನಾನಿಲ್ಲಿ ಇದ್ರ ಜೊತೆಗೇ ಏಲಕ್ಕಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಆಪ್ಷನಲ್ಲು, ಬೇಕಿದ್ದರೆ ನೀವು ಹಾಕ್ಕೊಬೋದು, ಇಲ್ಲ ಅಂದರೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಹಾಕ್ಕೊಬೇಡಿ ಅಷ್ಟೇ. ಏನಪ್ಪ ಅಂದರೆ ಫ್ಲೇವರ್ಫುಲ್ ಆಗಿರುತ್ತೆ, ತಿನ್ನಲಿಕ್ಕೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ, ಘಮ ಘಮ ಅನಿಸುತ್ತೆ, ತಿಂತಾನೇ ಇರಬೇಕು ಅನಿಸುತ್ತೆ. ಕೊಬ್ಬರಿ ಮಿಠಾಯಿನ ಪುನಃ ಮಾಡಿಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಇದು ಫ್ರೈ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ತೆಗೆದಿಟ್ಕೊಂಡಿರುವಂಥ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಕೈ ಬಿಡದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಈ ಒಂದು ಸಕ್ಕರೆ ಬಿಸಿನಲ್ಲೇ ಕರಗುತ್ತೆ. ಇದನ್ನು ನೀಟಾಗಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಬೇಕು, ಅಂದರೆ ರೋಸ್ಟ್ ಮಾಡ್ಕೊಬೇಕು. ಕೈ ಬಿಡದೆ ಈ ರೀತಿಯಾಗಿ ತಿರುಗಿಸ್ಕೊಬೇಕಾಗತ್ತೆ. ಇಲ್ಲಿ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು 1/4 ಗ್ಲಾಸ್ ಅಥವಾ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೀ ಕಪ್ನಲ್ಲಿ ಸೇರಿಸ್ಕೊಬೇಕು. ಇವಾಗ ಇದನ್ನು ಬಿಡದೆ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗುತ್ತೆ. ಅಲ್ಲಿ ತನಕ ಸಕ್ಕರೆ ಮತ್ತು ಕೊಬ್ಬರಿ ಎರಡೂ ಕೂಡ ಬೆರೆಸ್ಕೋಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ಹಿಂಗೆ ಮುಟ್ಟಿದ್ರೆ ಅಂಟಬೇಕು, ಅಲ್ಲಿ ತನಕ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಯಾವುದೇ ರೀತಿ ಟ್ರೈ ಇಲ್ಲ, ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಟ್ರೈ ಇದ್ದರೆ ನೀವು ಟ್ರೈಗೆ ಹಾಕ್ಕೊಂಡು ಮಾಡ್ಕೊಬೋದು. ಹಾಗೆ ತುಪ್ಪವನ್ನು ಸೇರಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ ತುಪ್ಪವನ್ನು ಪ್ಲೇಟಲ್ಲಿ ಸ್ಪ್ರೆಡ್ ಮಾಡಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಮಾಡಿಟ್ಕೊಂಡಿರುವಂತಹ ಕೊಬ್ಬರಿ ಮಿಠಾಯಿ ಟೆಕ್ಸ್ಚರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇದೆ, ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಮಿಠಾಯಿ ಟೆಕ್ಸ್ಚರ್ ಎಲ್ಲ ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ.
ಬಿಸಿಯನ್ನಲ್ಲೇ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ. ನಾನೀಗ ಇದನ್ನು ಈ ರೀತಿಯಾಗಿ ನೀಟಾಗಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಕೂಲ್ ಆಗಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಆಗುತ್ತೆ ಕೂಲ್ ಆಗಲಿಕ್ಕೆ. ನಾನು ಯಾವುದೇ ರೀತಿ ಫ್ರಿಜ್ಜಲ್ಲಿ ಇಡ್ತಾ ಇಲ್ಲ, ನಾನು ಔಟ್ಸೈಡಲ್ಲೇ ಇಟ್ಟು ಕೂಲ್ ಮಾಡ್ಕೊಳ್ತಾ ಇರೋದು. ಇವಾಗ ಇದು ಒಂದು 90% ತಣ್ಣಗಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಪರ್ಫೆಕ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಕರೆಕ್ಟು ಮೆಜರ್ಮೆಂಟು ಟ್ರೈ ಇಲ್ಲದೆ ಇರೋದ ಕಾರಣ ನಿಮಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಮಕ್ಕಳು ಕೇಳ್ತಾರೆ, ಹೊರಗಡೆ ತಿಂಡಿಗಳನ್ನು ಕೊಡಿಸ್ಬೇಡಿ. ಸೊ ನೋಡ್ತಾ ಇರ್ಬೋದು, ನಾನಿಲ್ಲಿ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ರುಚಿಕರವಾದಂತಹ ಸಕ್ಕರೆ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರಂತೆ ನನಗೂ ಕೂಡ ಇನ್ನೂ ಒಮ್ಮೆ ಕೇಳ್ತಾ ಇದ್ದೀನಿ, ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬರ್ಫಿ ಮಾಡ್ತೀನಿ ಅಂತ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.